ಭಾರತ ಪಾಕಿಸ್ತಾನ ಡಿಜಿಎಂಒಗಳ ಮಧ್ಯೆ ಹಾಟ್ಲೈನ್ ಮೂಲಕವಾಗಿ ಮಾತುಕತೆ ಮಧ್ಯಾಹ್ನ 12 ಗಂಟೆಗೆ ನಿಗದಿಯಾಗಿತ್ತು. ಆದರೆ ಸಭೆ ಮುಂದೂಡಿಕೆಯಾಗಿದ್ದು ಸಂಜೆ 5 ಗಂಟೆಗೆ ಮರು ನಿಗದಿಯಾಗಿದೆ. ಭಾರತದ ಡಿಜಿಎಂಒ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಗಾಯ್ ಹಾಗೆ ಪಾಕ್ನ ಡಿಜಿಎಂಒ ಮೇಜರ್ ಜನರಲ್ ಕೌಶಿಫ್ ಅಬ್ದುಲ್ಲಾ ಭಾಗಿಯಾಗಲಿದ್ದಾರೆ. ಭಾರತೀಯ ಸೇನೆಯು ಮಧ್ಯಾಹ್ನ 2:30ಕ್ಕೆ ಸುದ್ದಿಗೋಷ್ಠಿಯನ್ನು ನಡೆಸಲಿದೆ. ವಾಯುಸೇನೆ, ನೌಕಾಸೇನೆ ಮುಖ್ಯಸ್ಥರು ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ. ಆಪರೇಷನ್ ಸಿಂಧೂರ್ ಬಗ್ಗೆ ಮಾಹಿತಿಯನ್ನು ನೀಡುವಂತ ಸಾಧ್ಯತೆ ಇದೆ. ಹೀಗಾಗಿ ಸೇನಾಪಡೆ ಸುದ್ದಿಗೋಷ್ಠಿ ಬಗ್ಗೆ ತೀವ್ರ ಕುತೂಹಲ ಮೂಡಿದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೆದ ಸಭೆ ಮುಕ್ತಾಯವಾಗಿದೆ. 1.5 ಗಂಟೆಗಳ ಕಾಲ ನಡೆದಿರುವಂತಹ ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಭಾಗಿಯಾಗಿದ್ದರು. ಅಲ್ಲದೆ ಸಿಡಿಎಸ್ ಹಾಗೆ 3 ಸೇನಾ ಮುಖ್ಯಸ್ಥರ ಜೊತೆಗೆ ಮೋದಿ ಮಾತುಕತೆಯನ್ನು ನಡೆಸಿದ್ದಾರೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಹತರಾದ ಉಗ್ರರ ಅಂತ್ಯಕ್ರಿಯೆಯಲ್ಲಿ ಪಾಕಿಸ್ತಾನದ ಅಧಿಕಾರಿಗಳು ಭಾಗಿಯಾಗಿದ್ದರು. ಇದಕ್ಕೆ ಭಾರತೀಯ ಸೇನೆ ಫೋಟೋ ಸಮೇತ ಸಾಕ್ಷ್ಯವನ್ನ ನೀಡಿದೆ. ಮುರಿದ್ಕೆಯಲ್ಲಿ ಲಷ್ಕರ್ ಎ ತೊಯ್ಬಾ ಉಗ್ರರ ತಾಣದಲ್ಲಿ ಪಾಪಿಗಳ ಅಂತ್ಯಕ್ರಿಯೆ ಮಾಡಲಾಗಿತ್ತು. ಲಷ್ಕರ್ ಎ ತೊಯ್ಬಾ ಕಮಾಂಡರ್ ಅಬ್ದುಲ್ ರೌಫ್ ನೇತೃತ್ವದಲ್ಲಿ ಉಗ್ರರ ಅಂತ್ಯಕ್ರಿಯೆ ನಡೆದಿದೆ. ಈ ವೇಳೆ ಲೆಫ್ಟಿನೆಂಟ್ ಜನರಲ್ ಫಯಾಜ್ ಹುಸೇನ್ ಶಾ, ಮೇಜರ್ ಜನರಲ್ ರಾವ್ ಇಮ್ರಾನ್ ಸರ್ದಾಜ್ ಹಾಗೆ ಬ್ರಿಗೇಡಿಯರ್ ಮೊಹಮ್ಮದ್ ಫುರ್ಖಾನ್ ಶಬೀರ್ ಹಾಗೆ ಐಜಿಪಿ ಉಸ್ಮಾನ್ ಅನ್ವರ್, ರಾಜಕಾರಣಿ ಮಲಿಕ್ ಸುಹೈಬ್ ಅಹಮದ್ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದರು. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಕರಾಚಿ ಬಂದರು ಮೇಲೆ ದಾಳಿ ನಡೆಸುವುದಕ್ಕೆ ನೌಕಾಪಡೆ ಸಜ್ಜಾಗಿತ್ತು. ಯಾವುದೇ ಸಂದರ್ಭದಲ್ಲಿ ಕರಾಚಿ ಬಂದರು ಮೇಲೆ ದಾಳಿಯನ್ನು ನಡೆಸುವುದಕ್ಕೆ ಸಜ್ಜಾಗುವಂತೆ ಸೂಚನೆ ಕೂಡ ನೀಡಲಾಗಿತ್ತು. ಭೂ ಮತ್ತೆ ಸಮುದ್ರ ತಾಣಗಳನ್ನು ಗುರಿ ಮಾಡಲಾಗಿತ್ತು ಅಂತ ನೌಕಾಪಡೆಯ ವೈಸ್ ಅಡ್ಮಿರಲ್ ಎಎನ್ ಪ್ರಮೋದ್ ಹೇಳಿದ್ದಾರೆ. ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಕುಟುಂಬದ ಬಗ್ಗೆ ನಿಂದನೆ ಮಾಡಲಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ವಿಕ್ರಮ್ ಮಿಸ್ರಿ ಮಗಳ ವೈಯಕ್ತಿಕ ವಿಚಾರದ ಬಗ್ಗೆ ಪೋಸ್ಟ್ ಮಾಡಲಾಗಿದೆ. ಈ ಬಗ್ಗೆ ಗರಂ ಆಗಿರೋ ಮಹಿಳಾ ಆಯೋಗ ವೈಯಕ್ತಿಕ ವಿಚಾರ ಹಂಚಿಕೊಳ್ಳುವುದು ಬೇಜವಾಬ್ದಾರಿ ಕೃತ್ಯ ಅಂತ ಹೇಳಿದೆ. ಎಲ್ಲರೂ ಸಭ್ಯತೆ ಸಂಯಮದಿಂದ ಕಾಪಾಡಿಕೊಳ್ಳಬೇಕು ಅನ್ನೋದಾಗಿ ಆಗ್ರಹಿಸಿದೆ. ಭಾರತ ಪಾಕಿಸ್ತಾನ ಕದನ ವಿರಾಮ ಹಿನ್ನೆಲೆ ಆನ್ಲೈನ್ನಲ್ಲಿ ಟೀಕೆಗೆ ಒಳಗಾಗಿದ್ದಂತ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಕುಟುಂಬಕ್ಕೆ ವ್ಯಾಪಕ ಬೆಂಬಲ ವ್ಯಕ್ತವಾಗ್ತಾ ಇದೆ. ರಾಜಕಾರಣಿಗಳು, ಐಎಎಸ್, ಐಪಿಎಸ್ ಅಧಿಕಾರಿಗಳು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಆಪರೇಷನ್ ಸಿಂಧೂರ್ಗೆ ಇಸ್ರೋ ಕೂಡ ಸಾಥ್ ನೀಡಿದೆ. ದೇಶದ ಭದ್ರತೆ ಮತ್ತೆ ನಾಗರಿಕರ ಸುರಕ್ಷತೆ ಮೇಲೆ ಇಸ್ರೋನ 10 ಉಪಗ್ರಹಗಳ ನಿಗಾ ಇಟ್ಟಿದ್ದೆವು ಅನ್ನುವಂಥ ವಿಚಾರ ಬಹಿರಂಗವಾಗಿದೆ. 7,000 ಕಿಲೋಮೀಟರ್ ಸಮುದ್ರ ತೀರದ ಮೇಲೆ ನಿಗಾವನ್ನು ವಹಿಸಲಾಗಿತ್ತು. ಉಪಗ್ರಹ ಹಾಗೆ ಡ್ರೋನ್ ತಂತ್ರಜ್ಞಾನ ಇಲ್ಲದೆ ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ಹೇಳಿದ್ದಾರೆ. ಆಪರೇಷನ್ ಸಿಂಧೂರ್ಗೆ ಇಸ್ರೋ ಮಹತ್ವದ ನೆರವನ್ನ ಕೊಟ್ಟಿದೆ. ಕಾರ್ಯಾಚರಣೆಗೆ ಇಸ್ರೋನ 10 ಉಪಗ್ರಹಗಳನ್ನು ಬಳಸಿಕೊಳ್ಳಲಾಗಿದೆ. ಉಗ್ರರ ನೆಲೆ, ಲಾಂಚ್ ಪ್ಯಾಡ್ಗಳ ಚಿತ್ರ ಕಳಿಸಿದೆ. ಶಸ್ತ್ರಾಸ್ತ್ರ ಸಂಗ್ರಹಾಲಯ, ರಡಾರ್ ಕೇಂದ್ರ, ಉಗ್ರರ ನೆಲೆಗಳ ಫೋಟೋ, ವಿಡಿಯೋ ಸೆರೆ ಹಿಡಿದು ರವಾನಿಸಿದೆ. ಪಾಕ್ ಡ್ರೋನ್ ಕ್ಷಿಪಣಿಯನ್ನ ಹೊಡೆದುರುಳಿಸುವುದಕ್ಕೆ ಇದು ಸಹಾಯ ಮಾಡಿದೆ. ಆಪರೇಷನ್ ಸಿಂಧೂರ್ ವೇಳೆ ಹುತಾತ್ಮರಾಗಿರುವಂತಹ ಬಿಎಸ್ಎಫ್ ಸಬ್ ಇನ್ಸ್ಪೆಕ್ಟರ್ ಮೊಹಮ್ಮದ್ ಇಮ್ತಿಯಾಜ್ ಪಾರ್ಥಿವ ಶರೀರ ಬಿಹಾರಕ್ಕೆ ಆಗಮಿಸಿದೆ. ಪಾಟ್ನಾಗೆ ಆಗಮಿಸಿದ ಮೊಹಮ್ಮದ್ ಇಮ್ತಿಯಾಜ್ ಪಾರ್ಥಿವ ಶರೀರಕ್ಕೆ ಅಧಿಕಾರಿಗಳು ನಮನ ಸಲ್ಲಿಸಿದ್ದಾರೆ. ಸಚಿವ ನಿತಿನ್ ನಬೀನ್ ಹಾಗೆ ಆರ್ಜೆಡಿ ಮುಖಂಡ ತೇಜಸ್ವಿ ಯಾದವ್ ಕೂಡ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಪಾಕ್ನ ಶೆಲ್ ದಾಳಿಯಲ್ಲಿ ಹುತಾತ್ಮರಾದ ಮೇಜರ್ ಪವನ್ ಕುಮಾರ್ ಅಂತ್ಯಕ್ರಿಯೆ ಮಾಡಲಾಯಿತು. ಹಿಮಾಚಲ ಪ್ರದೇಶದ ಕಾಂಗ್ರಾದಲ್ಲಿರುವ ಹುಟ್ಟೂರಿನಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ಮಾಡಲಾಗಿದೆ. ಸುಬೇದರ್ ಮೇಜರ್ ಪವನ್ ಕುಮಾರ್ಗೆ ಇಡೀ ಗ್ರಾಮವೇ ಕಣ್ಣೀರಿನ ವಿದಾಯ ಹೇಳಿದೆ. 10 ದಿನಗಳ ಬಳಿಕ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಶಾಂತಿ ನೆಲೆಸಿದೆ. ಕದನ ವಿರಾಮ ಬಳಿಕ ನಿನ್ನೆಯಿಂದ ಕಣಿವೆಯ ಎಲ್ಒಸಿ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಯಾವುದೇ ಗುಂಡು ಹಾಗೆ ಶೆಲ್ನ ದಾಳಿಗಳು ನಡೆದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಮೇ 7ರಿಂದ 11ರವರೆಗಿನ ವೈಮಾನಿಕ ಫಿರಂಗಿ ಶೆಲ್ ದಾಳಿಯನ್ನು ನಡೆಸಲಾಗಿತ್ತು. ಆದರೆ ಕಳೆದ ರಾತ್ರಿಯಿಂದ ಗಡಿ ಶಾಂತವಾಗಿದ್ದು ಪರಿಸ್ಥಿತಿ ಸಹಜ ಸ್ಥಿತಿಗೆ ಮರಳುತ್ತಾ ಇದೆ. ಭಾರತ ಪಾಕಿಸ್ತಾನ ನಡುವೆ ಕದನ ವಿರಾಮ ಬಳಿಕ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪರಿಸ್ಥಿತಿ ಸಹಜ ಸ್ಥಿತಿಗೆ ಮರಳಿದೆ. ಇದು ದಾಲ್ ಸರೋವರದ ವರ್ತಕರಲ್ಲಿಯೂ ಕೂಡ ಸಂತಸ ತರಿಸ್ತಾ ಇದೆ. ಪ್ರವಾಸಿಗರು ಮತ್ತೆ ದಾಲ್ ಸರೋವರಕ್ಕೆ ಆಗಮಿಸುವಂತ ನಿರೀಕ್ಷೆಯಲ್ಲಿದ್ದಾರೆ. ವಿಮಾನಗಳ ಹಾರಾಟಕ್ಕೆ ಅನುಮತಿ ನೀಡಬೇಕು, ಶಾಲೆಗಳು ಕೂಡ ಓಪನ್ ಆಗಬೇಕು ಅನ್ನುವಂಥ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಪಂಜಾಬ್ನ ಪಠಾಣ್ಕೋಟ್ನಲ್ಲಿಯೂ ಕೂಡ ಪರಿಸ್ಥಿತಿ ಶಾಂತವಾಗಿದೆ. ಕಳೆದ ರಾತ್ರಿಯಿಂದ ಯಾವುದೇ ಘಟನೆಗಳು ನಡೆದಿಲ್ಲ. ಎಂದಿನಂತೆ ಅಂಗಡಿ ಮುಂಗಟ್ಟುಗಳು ತೆರೆದಿವೆ. ಬೀದಿ ಬದಿ ವರ್ತಕರು ಕೂಡ ತೊಡಗಿಸಿಕೊಂಡಿದ್ದಾರೆ. ವ್ಯಾಪಾರದಲ್ಲಿ ವಾಹನ ಸಂಚಾರ ಕೂಡ ಸಹಜ ಸ್ಥಿತಿಗೆ ಮರಳಿದೆ. ರಾಜಸ್ಥಾನದ ಜೈಸಲ್ಮೇರ್ನಲ್ಲಿಯೂ ಕೂಡ ಪರಿಸ್ಥಿತಿ ಶಾಂತವಾಗ್ತಾ ಇದೆ. ಎಂದಿನಂತೆ ಅಂಗಡಿ ಮುಂಗಟ್ಟುಗಳು, ಮಾರುಕಟ್ಟೆಗಳು ತೆರೆದಿವೆ. ಜನರು ಭಯ ಇಲ್ಲದೆ ದೈನಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ವಾಹನಗಳ ಸಂಚಾರ ಕೂಡ ಸಹಜ ಸ್ಥಿತಿಯಲ್ಲಿದೆ. ಬೆಳಗ್ಗೆ ಹೊತ್ತು ಯಾವುದೇ ಸಮಸ್ಯೆ ಇಲ್ಲ. ರಾತ್ರಿ 7:30 ವೇಳೆಗೆ ಅಂಗಡಿಗಳನ್ನು ಮುಚ್ಚಲಾಗ್ತಾ ಇದೆ. ಭಾರತ ಪಾಕಿಸ್ತಾನ ನಡುವೆ ಕದನ ವಿರಾಮ ಹಿನ್ನೆಲೆಯಲ್ಲಿ ಷೇರುಪೇಟೆ ಚೇತರಿಕೆ ಕಾಣ್ತಾ ಇದೆ. ವಹಿವಾಟು ಆರಂಭವಾಗ್ತಾ ಇದ್ದಂತೆ ಮುಂಬೈ ಷೇರುಪೇಟೆ ಸೂಚ್ಯಂಕ ಸೆನ್ಸೆಕ್ಸ್ 2542 ಅಂಕ ಏರಿಕೆಯನ್ನು ಕಂಡಿದೆ. ಹಾಗೆ ರಾಷ್ಟ್ರೀಯ ಷೇರು ಸೂಚ್ಯಂಕ ನಿಫ್ಟಿ 789 ಪಾಯಿಂಟ್ ಹೆಚ್ಚಳವಾಗಿದೆ. ಕದನ ವಿರಾಮವನ್ನು ಹೂಡಿಕೆದಾರರು ಸ್ವಾಗತಿಸಿದ್ದಾರೆ. ಭಾರತದ 32 ವಿಮಾನ ನಿಲ್ದಾಣಗಳು ಓಪನ್ ಆಗಿದೆ. ಆದರೆ ಶ್ರೀನಗರದ ಏರ್ಪೋರ್ಟ್ ತೆರೆಯುವುದು 1 ದಿನ ವಿಳಂಬವಾಗುತ್ತೆ. ಭಾರತ ಮತ್ತು ಪಾಕಿಸ್ತಾನ ನಡುವೆ ಉದ್ವಿಗ್ನ ಪರಿಸ್ಥಿತಿ ಹಿನ್ನೆಲೆಯಲ್ಲಿ 32 ವಿಮಾನ ನಿಲ್ದಾಣಗಳನ್ನು ಬಂದ್ ಮಾಡಲಾಗಿತ್ತು.